ಅವತಾರ 134ನೇ ಶ್ಲೋಕ. ತಸ್ಮಾತ್ ಪರೋಕ್ಷೇ ಸ್ಮದುಪಾಶಿತಾನ್ಯಲಂ ಕರಿಷ್ಯಥ ಸ್ತೋತ್ರಮಪೇಟ್ಯ ವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ದುಗುಪ್ಸಿತಂ ಸಮಯಂತಿ ಸಭ್ಯಾಃ. ತಸ್ಮಾತ್ ಪರೋಕ್ಷೇ ಅಸ್ಮತ್ ಉಪಾಶಿತಾನಿ ಅಲಂ ಕರಿಷ್ಯತ ಸ್ತೋತ್ರಂ ಅಪೀಡ್ಯ ವಾಚಃ ಸತಿ ಉತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಃ. ಇದು ಅದೇ ಪ್ರಕರಣದ ಶ್ಲೋಕವೇ. ಅಂದ್ರೆ ಚತುರ್ಥ ಸ್ಕಂದ 15ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕ ನೆನ್ನೆ ಪಾಠ ಆಗಿದ್ದು, ಅದೇ ಮುಂದಿನ ಶ್ಲೋಕ ತೆಗೆದುಕೊಂಡಿದ್ದಾರೆ. ತಸ್ಮಾತ್ ಅಂದ್ರೆ ಆದ್ದರಿಂದ, ಅಂದ್ರೆ ಏನು, ನನ್ನ ಗುಣಗಳ್ಯಾವುದು ಕೂಡ ಪ್ರಕಟವಾಗಿಲ್ಲವಾದದ್ದರಿಂದಾಗಿ ನನ್ನನ್ನ ನೀವು ಹೊಗಳಬೇಡಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪರೋಕ್ಷೇ ಅಸ್ಮತ್ ಉಪಾಶಿತಾನಿ ಅಲಂ ಕರಿಷ್ಯತ ಅಂದ್ರೆ ನನ್ನ ಕಣ್ಣ ಮುಂದೆ ಹೊಗಳಲೇಬೇಡಿ, ನನ್ನ ಪ್ರತ್ಯಕ್ಷವಾಗಿ ನನ್ನ ಕಣ್ಣ ಮುಂದೆ ನೀವು ನನ್ನನ್ನು ಹೊಗಳಲೇಬೇಡಿ. ಪರೋಕ್ಷವಾಗಿ ಬೇಕಾದ್ರೆ ನನ್ನಲ್ಲಿ ಏನಾದ್ರೂ ಗುಣಗಳು ಇದ್ರೆ ಕಂಡು ಬಂದ್ರೆ ಪರೋಕ್ಷೇ ಹೊಗಳಿ. ಆದ್ರೆ ನೀವು ಹೊಗಳಬೇಕಾದದ್ದು ನಿಜವಾಗಿ ಯಾರನ್ನ ಅಂತ ಹೇಳಿದ್ರೆ ಅಸ್ಮದ್ ಉಪಾಶ್ರಿತ, ಅಂದ್ರೆ ನಮ್ಮೆಲ್ಲರಿಂದಲೂ ಕೂಡ ಉಪಾಶ್ರಿತನಾದವನು ಯಾರು? ಭಗವಂತ. ಅಸ್ಮಾಭಿಹಿ ಉಪಾಶ್ರಿತನಾದ, ನಮ್ಮೆಲ್ಲರಿಂದ ಉಪಾಶ್ರಿತನಾಗಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನನ್ನು ಹೊಗಳಬೇಕು. ಕರಿಷ್ಯತ ಸ್ತೋತ್ರಂ ಅಪೀಡ್ಯ ವಾಚಃ. ಅಪೀಡ್ಯಂ ವಾಕ್ ಯಸ್ಯ ಸಹ ಅಪೀಡ್ಯ ವಾಚಃ ಅಂತ ಆಗತ್ತೆ, ಅಥವಾ ಅಪೀಡ್ಯ ವಾಚಃ ವ್ಯರ್ಥವಲ್ಲದ ಮಾತುಗಳು ಅಂತ ಅರ್ಥ. ಈ ನಿಜವಾಗಿರ್ತ ಅಪೀಡ್ಯ ವಾಚಃ ಈ ಸುಳ್ಳಾದ ಮಾತಾಗಬಾರ್ದು. ಮತ್ತೇನಾಗ್ಬೇಕು? ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತುಗಳು ಕೂಡ ಸತ್ಯವಾಗಿರ್ಬೇಕು. ಹಾಗಾಗಿ ಅಪೀಡ್ಯ ವಾಚಃ ಅಬಾಧಿತ ಅರ್ಥಕ ವಾಚಃ, ಸುಳ್ಳಾದ ಮಾತುಗಳು ಯಾವುದು ಕೂಡ ಆಗಬಾರದು, ಸತ್ಯವಾಗಿರಬೇಕು. ಹಾಗಾಗಿ ಕಾಲಾಂತರೆ ಅಸ್ಮದ್ ಉಪಾಶಿತಾನಿ ಸ್ಪಷ್ಟಾನಿ ಕರ್ಮಾಣಿ ಆಶ್ರಿತ್ಯ, ಅಲ್ಲಿ ನೋಡಿ ಏನಿದೆ, ಅಸ್ಮದ್ ಉಪಾಶಿತಾನಿ ಅಸ್ಮತ್ ಅಂದ್ರೆ ನನ್ನಿಂದ ಅಂತ ಅರ್ಥ. ನನ್ನಿಂದ ಮಾಡಲ್ಪಟ್ಟಂತಹ ಕೆಲಸಗಳು ಅದನ್ನ ಇಟ್ಟುಕೊಂಡು ಈ ಒಂದು ಅಪೀಡ್ಯ ವಾಚಃ ಕರಿಷ್ಯತ, ಸುಳ್ಳಲ್ಲದ ಈ ಒಂದು ಸ್ತೋತ್ರವನ್ನ, ನನ್ನ ಸ್ತೋತ್ರ ಮಾಡ್ತಾನೆ ಇಟ್ಟಿದ್ದೀರ ನೀವೀಗ, ಈ ಸ್ತೋತ್ರವನ್ನು ಸುಮ್ಮನೆ ಮಾಡಬೇಡಿ. ಅಸ್ಮದ್ ಉಪಾಶಿತಾನಿ, ನನ್ನಿಂದ ಏನೇನು ಉಪಾಶ್ರಿತವಾಗತ್ತೆ ಕೆಲಸಗಳು ಆಗತ್ತೋ ಅದನ್ನ ಕಂಡು ಅಪೀಡ್ಯ ವಾಚಃ ಸತ್ಯವಾದ ಮಾತು. ಪೀಡ್ಯ ವಾಚ ಅಂದ್ರೆ ಸುಳ್ಳಾದ ಮಾತು, ಅಪೀಡ್ಯ ವಾಚ ಅಂದ್ರೆ ಸತ್ಯವಾದ ಮಾತುಗಳನ್ನ ಕರಿಷ್ಯತ ಸ್ತೋತ್ರಂ ಕರಿಷ್ಯತ, ಮುಂದೆ ಆ ಸ್ತೋತ್ರಗಳನ್ನ ಮಾಡಿ. ಅದು ಕೂಡ ಹೇಗೆ ಮಾಡಿ? ಪರೋಕ್ಷೆ, ಪ್ರತ್ಯಕ್ಷವಾಗಿ ನನ್ನ ಕಣ್ಣು ಮುಂದೆ ಬಂದು ನನ್ನ ಹೊಗಳು ಕೆಲಸ ಮಾಡಲೇಬೇಡಿ. ನನ್ನ ದೋಷಗಳೇನಿದ್ದು ನನ್ನ ಮುಂದೆ ಬಂದು ಹೇಳಿ, ನನ್ನ ಗುಣಗಳು ಯಾವುದು ಕೂಡ ನನ್ನ ಮುಂದೆ ಹೇಳಬೇಡಿ, ಪರೋಕ್ಷದಿಂದ ಮಾಡಿ. ಯಾಕೆ? ಸತ್ಯುತ್ತಮ ಶ್ಲೋಕ ಗುಣಾನುವಾದೆ, ಅತಿ ಉತ್ತಮ ಶ್ಲೋಕ ಗುಣಾನುವಾದೆ ಸತಿ. ಉತ್ತಮ ಶ್ಲೋಕ ಅಂದ್ರೆ ಭಗವಂತ ಅಂತ ಅರ್ಥ. ಉತ್ತಮ ಶ್ಲೋಕ ಗುಣಾನುವಾದೆ ಸತಿ, ಉತ್ತಮ ಶ್ಲೋಕ ಅಂದ್ರೆ ಭಗವಂತ, ಅವನ ಗುಣಾನುವಾದೆ ಸತಿ, ಭಗವಂತನ ಗುಣಗಾನ ಮಾಡ್ಲಿಕ್ಕೆ ಅವಕಾಶ ಇರ್ಬೇಕಾದ್ರೆ ಅಲ್ವಾ, ನಿಜವಾಗಿ ನಾವು ಕೇಳಬೇಕಾದದ್ದು ಶ್ರವಣ. ಭಗವಂತನ ಬಗ್ಗೆ ಶ್ರವಣ ಮಾಡಬೇಕು, ಭಗವಂತನ ಬಗ್ಗೆ ಮಾನವನ ಮಾಡಬೇಕು. ಹಾಗಾಗಿ ಉತ್ತಮ ಶ್ಲೋಕ ಗುಣಾನುವಾದೇ ಸತಿ, ಉತ್ತಮ ಶ್ಲೋಕ ಎಂಬುದಾಗಿ ಪ್ರಸಿದ್ಧನಾಗಿರತಕ್ಕಂಥ ಭಗವಂತ, ಅವನ ಗುಣಗಳನ್ನ ಮಾಡ್ಲಿಕ್ಕೆ ಅವಕಾಶ ಇರಬೇಕಾದ್ರೆ ಯಾರೂ ಕೂಡ ಸಭ್ಯರು ಅಂತ ಹೇಳಿದ್ರೆ ಈ ಸಭೆಯಲ್ಲಿ ಕೂತಿರ್ತಕ್ಕಂಥವರೇ ಇರಬಹುದು, ಅಥವಾ ನೀವೆಲ್ಲರೂ ಕೂಡ ಯಾರೂ ಕೂಡ ಹೀಗೆ ಸುಮ್ಮನೆ ಗುಣ ಗೊತ್ತಿಲ್ಲದ ವ್ಯಕ್ತಿಯನ್ನ ಹೊಗಳೋದಿಲ್ಲ. ಅದು ಜುಗುಪ್ಸಿತವಾದದ್ದು. ನ ಸ್ತವಯಂತಿ ಸಭ್ಯಾಹ ನ ಸ್ತವಯಂತಿ, ಸಭ್ಯರು ಯಾರೂ ಕೂಡ ಉತ್ತಮವಾದ ವ್ಯಕ್ತಿಗಳು ಅಂತ ಯಾರು ಕೂಡ ಸ್ತೋತ್ರ ಮಾಡೋದಿಲ್ಲ. ಯಾಕೆ ಸ್ತೋತ್ರ ಮಾಡೋದಿಲ್ಲ? ಜುಗುಪ್ಸಿತ. ಆ ಒಬ್ಬನನ್ನ ಹೊಗಳೋದು ಅನ್ನೋದೇನಿದೆ, ಹೊಗಳೋದು ಅತ್ಯಂತ ಒಂಥರ ಹಿಂಸೆ, ಒಂಥರ ಅಸಹ್ಯ ಭಾವನೆ ಹುಟ್ಟಿಸ್ತಕ್ಕಂಥದ್ದು. ಅವರ ಹೊಗಳಿಕೆಯನ್ನ ಕೇಳಿಕೊಳ್ಳೋದು ಕೂಡ ಒಂದು ರೀತಿಯಲ್ಲಿ ಅಸಹ್ಯ ಭಾವನೆಯನ್ನ. ಹಾಗಾಗಿ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಇನ್ನಾರು ಹೊಗಳಬೇಕು ಅಂತಿದ್ರೆ ಮುಂದಿಂದ ಹೊಗಳಬೇಡಿ, ಹಿಂದಿಂದ. ಅವನ ಗುಣಗಳನ್ನ ಜಗತ್ತಿಗೆ ಗೊತ್ತಾಡ್ಬೇಕು ಅಂದ್ರೆ ಮುಖಸ್ತುತಿ ಮಾಡಿ ಉಪಯೋಗ ಇಲ್ಲ. ಅವನು ಇಲ್ಲದ ಸಂದರ್ಭದಲ್ಲಿ ಅವನ ಮಹತ್ವಗಳನ್ನ ಜಗತ್ತಿಗೆ ತಿಳಿಸಿಕೊಡಿ. ಇದು ಒಂದು. ಇನ್ನು ವಸ್ತುತಃ ನೀವು ಹೊಗಳಲೇಬೇಕಾಗಿಲ್ಲ. ಹೊಗಳೋದಾದ್ರೆ ಯಾರು ನೋಡ್ರಿ? ಭಗವಂತನನ್ನೇ ಹೊಗಳಿ ಎಂಬುದಾಗಿ
ಪೃಥು ಚಕ್ರವರ್ತಿ ಇವರೆಲ್ಲರಿಗೂ ಆದೇಶವನ್ನು ಮಾಡ್ತಾ ಇದ್ದಾನೆ. ವ್ಯಾಖ್ಯಾನ ಓದ್ತೀನಿ ಮತ್ತೆ ಅನ್ವಯ ಅರ್ಥ. ನನು ಏವಂ ಸ್ತವ ನಿಷೇಧ ಸ್ತೋತ್ರ ಮಾಡಬೇಡಿ ಅಂತ ನಿಷೇಧ ಮಾಡ್ದ, ಅಡೆ ಮಾಡ್ದ ಪೃಥು ಚಕ್ರವರ್ತಿ. ಪಾಚಕಾದೀನಾಮಿವ ಕೃಪ್ತ ವೃತ್ತೀನಾಂ ಅಸ್ಮಾಕಂ ಜೀವನಮೇವನ ಸಿದ್ಧೇತ ಅಲ್ವಾ. ಅಡಿಗೆ ಮಾಡಿದ್ರೆ ಅವನ ಜೀವನ. ಯಾಕಂದ್ರೆ ಅಡಿಗೆ ಮಾಡೋದು ಒಂದು ಕೆಲಸ. ಈ ಅಡಿಗೆ ಮಾಡೋಣ, ನಮ್ಮ ಅಡಿಗೆ ನಾವು ಮಾಡ್ಕೊಳ್ತೀವಿ, ನಮ್ಮ 1000 ಜನಕ್ಕೆ ನಾವೇ ಅಡಿಗೆ ಮಾಡ್ಕೊಳ್ತೀವಿ, ಅವನ ಜೀವನೋಪಾಯಕ್ಕೆ ಏನಾಗ್ಬೇಕು. ಹಾಗೆ ಬಂದಿಮಾಗದ ಎಲ್ಲರೂ ಕೂಡ ರಾಜನಿಗೆ ಜೈಕಾರವನ್ನ ಹಾಕ್ಲಿಕ್ಕೆ, ರಾಜನ ಹೊಗಳಿಕೋಸ್ಕರವೇ ಇರತಕ್ಕಂಥದ್ದು. ಈ ಹೊಗಳೋದೇ ನಮ್ ಕೆಲಸ, ಅದಕ್ಕೋಸ್ಕರ ಸಂಬಳ ಕೊಡುವಂಥದ್ದು. ಆದ್ರೆ ಹೊಗಳಬೇಡಿ ಅಂತ ಹೇಳ್ಬಿಟ್ರೆ ನಮ್ ಕೆಲಸ ಇಲ್ಲ ಅಂತ ಆಗತ್ತೆ. ನಮ್ಗೆ ಕೆಲಸ ಇಲ್ಲ ಅಂತ ಆಗ್ಬಿಟ್ರೆ ಜೀವನಮೇವನ ಸಿದ್ಧೇತ, ನಮಗೆ ಜೀವನೋಪಾಯವೇ ಇಲ್ಲ, ನಮ್ ಬದುಕೇ ಇಲ್ಲ ಅಂತ ಆಗ್ತಾ ಇತ್ತಲ್ವಾ. ಇತಿ ತನ್ ಮನೋಗತಂ ಆಶಂಕ್ಯ. ಹೀಗೆ ಅವರೆಲ್ಲರ ಮನಸ್ಸಿನಲ್ಲಿ ಬರಬಹುದು. ಸೌಮ್ಯ, ವಂದಿ, ಮಾಗದ ಇವರ ಮನಸ್ಸಿನಲ್ಲಿ ಇಂಥ ಪ್ರಶ್ನೆ ಬರಬಹುದು. ಹೊಗಳಬೇಡಿ ಅಂತ ಹೇಳಿದ ಕೂಡಲೇ ಮನಸ್ಸಿನಲ್ಲಿ ಬರ್ಬೋದಲ್ವಾ ಅಂತ ಆ ಪೃಥು ಚಕ್ರವರ್ತಿಯ ಪ್ರಶ್ನೆಯನ್ನ ಮಾಡ್ಕೊಂಡು ಹೇಳ್ತಾ ಇದ್ದಾನೆ. ತಸ್ಮಾತ್ ಯಸ್ಮಾತ್ ತೇನ ವಿನಾ ಜೀವನಂ ನ ಸಿದ್ಧತಿ. ಯಾವ ಕಾರಣದಿಂದಾಗಿ ಭಗವಂತನ ಅನುಗ್ರಹ ಇಲ್ಲದೇನೆ ನಮ್ಮ ಜೀವನವೇ ಇಲ್ಲವೋ. ತಸ್ಮಾತ್ ಆದ್ರಿಂದಾಗಿ ಅಸ್ಮದ್ ಉಪಾಶ್ರಿತಾನಿ ಅಸ್ಮದ್ ವಿಷಯಾಣಿ ಸ್ತೋತ್ರಾಣಿ ಅಲಂ ಯಥೇಚ್ಛಂ ಪರೋಕ್ಷವೇ ಕರಿಷ್ಯತ. ನನಗೆ ಸಂಬಂಧಪಟ್ಟ ಏನು ನೀವು ಜೈಕಾರವನ್ನು ಹಾಕ್ತಿದ್ದೀರಾ, ಎದುರುಗಡೆಯಿಂದ ಮಾಡಬೇಡ, ಅದನ್ನ ಅಲಂ ಸಾಕ ಮಾಡಿ. ನಿಮಗೆ ಹೊಗಳಲೇಬೇಕು ಅಂದ್ರೆ ಪರೋಕ್ಷೇವ ಕರಿಷ್ಯತ. ಪರೋಕ್ಷ ಅಂದ್ರೆ ಅರ್ಥ ಏನು? ಕಣ್ಣಿನ ಹಿಂಭಾಗ, ನಾನು ನೋಡದಂತೆ, ನನ್ನ ಕಣ್ಣಿಗೆ ಕಾಣುವಂತೆ ಹೊಗಳಬೇಡಿ. ನಾನು ಅಸ್ಮಾಕಂ ಪೂರ್ವೈಹಿ ರಾಜಭೇಯಂ ನಿಯಮಿತಂ. ಅಲ್ಲ, ನಮ್ಮ ಹಿಂದಿನ ಎಲ್ಲ ರಾಜರುಗಳು ಕೂಡ ತಮ್ಮ ಆಸ್ಥಾನದಲ್ಲಿ ಹೇಗೆ ಮಂತ್ರಿಮಂಡಲವನ್ನ, ಸೈನಿಕ ವರ್ಗವನ್ನು ಇಟ್ಕೊಳ್ತಿದ್ರು, ಹಾಗೆ ವಂದಿಮಾಗದರನ್ನು ಇಟ್ಕೊಳ್ತಾ ಇದ್ರು. ಏನ್ ಕೆಲಸ ಅವ್ರಿಗೆ? ಹೊಗಳೋದೇ ಕೆಲಸ. ಈಗ ಹೊಗಳಿಕ್ಕೋಸ್ಕರವಾಗಿ ಜನವನ್ನು ಇಟ್ಕೊಂಡಿದ್ರಲ್ಲ, ಇದೆಲ್ಲ ಪಾರಂಪರಿಕವಾಗಿ ಬಂದದ್ದಲ್ವಾ ಅಂತ ಹೇಳಿದ್ರೆ, ನಾನು ಅಸ್ಮಾಕಂ ಪೂರ್ವೈಹಿ ರಾಜಭಿಹಿ ಏವಂ ನಿಯಮಿತಂ, ನಿಯಮನೆ ಮಾಡಿದ್ದಾರೆ, ನೀವು ಹೊಗಳಬೇಕು ಅಂತ ನಮಗೆ ಆದೇಶವನ್ನು ಮಾಡಿದ್ದಾರಲ್ವಾ. ಪ್ರತಿದಿನಂ ಅಮಾತ್ಯಾದಿ ಗೃಹೇಶು ರಾಜ್ಞ ಸ್ತವನಮೇಕಂ. ಎಷ್ಟು ಹೊಗಳೋದು ಅಂದ್ರೆ ಪ್ರತಿನಿತ್ಯವೂ ಕೂಡ ಅಮಾತ್ಯಾದಿ ಗೃಹೇಶು, ಆ ಮಂತ್ರಿ ಮಂಡಲ ಅಂತ ಹೇಳಿದ್ರೆ, ಅಮಾತ್ಯ ಅಂದ್ರೆ ಮಂತ್ರಿ ಮಂಡಲದಲ್ಲಿ ರಾಜನನ್ನ ಸ್ತಮನ ಮಾಡೋದು ಒಂದು. ಇನ್ನು ರಾಜಸಭಾಯಾಂತು ದ್ವಿತೀಯಂ, ಮತ್ತೆ ರಾಜಸಭೆಗೆ ಬಂದಾಗ ಅಲ್ಲಿ ಮತ್ತೊಮ್ಮೆ ಹೊಗಳತಕ್ಕಂಥದ್ದು. ತದರ್ಥಂ ಕ್ಷೇತ್ರಾಧಿಕಮಪಿ ಅನುರೂಪಂ ದತ್ತಮಿತಿ ಪರಂಪರಾಯಾತಂ ಕಥಂ ಅಪರೋಕ್ಷಮಪಿ ಸ್ತಮನಂ ತ್ಯಾಜ್ಯಂ ಇತ್ಯತಃ ತತ್ರಾಪಿ ಸಮಾಧಿಮಾಹ. ತದರ್ಥಂ ತನ್ನ ಚೆನ್ನಾಗಿ ಹೊಗಳೋದನ್ನು ಕಾರಣಕ್ಕೋಸ್ಕರವಾಗಿ ಅವನಿಗೆ ಎಷ್ಟೆಷ್ಟೋ ಗೋಮಾಳವನ್ನ, ಭೂಪ್ರದೇಶವನ್ನ, ಬಂಗಾರವನ್ನ ಕೊಟ್ಟದ್ದೆಲ್ಲ ಕಾಣ್ತೇವೆ. ತದರ್ಥಂ ಹೊಗಳಿಕ್ಕೋಸ್ಕರವಾಗಿ ಕ್ಷೇತ್ರಾಧಿಕಮಪಿ, ಕ್ಷೇತ್ರ ಅಂದ್ರೆ ಭೂಮಿ ಅಂತ ಅರ್ಥ, ಭೂಮಿ ಮೊದಲಾದವುಗಳನ್ನು ಕೂಡ ಅನುರೂಪಂ ದತ್ತಂ ಅವರವರ ವಿದ್ವತ್ತನ್ನ ನೋಡಿ ಕೊಟ್ಟಿದ್ದಾರೆ. ಇದು ಪರಂಪರೆಯ ಆಯಾತಂ ಅಲ್ವಾ. ಇದು ಪರಂಪರಾಗತವಾಗಿರ್ತಕ್ಕಂಥ ಪ್ರಕ್ರಿಯೆ, ಪಾರಂಪರಿಕವಾಗಿ ಬಂದಿರತಕ್ಕಂಥ ಪ್ರಕ್ರಿಯೆಗನ್ನ ಅಪರೋಕ್ಷಮಪಿ ಸ್ತವನಂ ತ್ಯಾಜ್ಯಮಿತಿ ಇತ್ಯದ ತತ್ರಾಪಿ ಸಮಾಧಿಮಾಹ. ಹೀಗೆ ಪಾರಂಪರಿಕವಾಗಿ ಬಂದಿರತಕ್ಕಂಥ ಹೊಗಳು ಕೆಲಸವನ್ನ ಅಪರೋಕ್ಷದಲ್ಲೂ ಕೂಡ, ಸಾಕ್ಷಾತ್ ಕಣ್ಣು ಮುಂದೆನೂ ಕೂಡ ಮಾಡಬಾರದು ಅಂತ ಏನೇನು ಮಾಡ್ತಿದ್ದೀರಾ? ನಿಷೇಧ ಮಾಡ್ತಾ ಇದ್ದೀರಾ. ಇದು ನಮಗೆಲ್ಲ ಜೀವನೋಪಾಯಕ್ಕೆ ತೊಂದರೆ ಆಗತ್ತಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಅವ್ರಿಗೆ. ಅದಕ್ಕೆ ಉತ್ತರ ಅಪಿ ಪ್ರತ್ಯಕ್ಷ ಅಪಿ ಈಡ್ಯವಾಚ. ಈಡ್ಯವಾಚ ಶಬ್ದಕರ್ತ ಏನು? ಈಡ್ಯಾಹ ಸ್ತುತ್ಯಾಹ ವಾಚಃ ನಾಮಾನಿ ಯಸ್ಯ ತಸ್ಯ ಹರೇಃ ಸ್ತೋತ್ರಂ ಕರಿಷ್ಯತ. ಸ್ತೋತ್ರ ಮಾಡಬೇಕು ಅಂದ್ರೆ ಈಡಯಿತು ಯೋಗ್ಯ, ಈಡ ಸ್ತುತೋ ಧಾತು, ಅದರಿಂದ ನಿಷ್ಪನ್ನವಾದ ಶಬ್ದ ಈಡ್ಯ ಶಬ್ದ. ಹೊಗಳಲು ಯೋಗ್ಯನಾಗಿರ್ತಕ್ಕಂತಹ, ಸ್ತೋತ್ರ ಮಾಡಿಸಿಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥ ಪರಮಾತ್ಮ ಅಂತ ಯಾರಿದ್ದಾರೆ ಅವನನ್ನ ಹೊಗಳಿ. ಈಡ್ಯವಾಚಃ ಈಡ್ಯಾಹ ಸ್ತುತ್ಯಾಹ ವಾಚಃ ನಾಮಾನಿ ಯಸ್ಯ ತಸ್ಯ ಹರೇಃ ಸ್ತೋತ್ರಂ ಕರಿಷ್ಯತ. ರಾಜ್ಞಃ ಏವ ಸ್ತವನಂ ಸಮಕ್ಷಂ ಕುತೋ ನ ಕಾರ್ಯಂ. ಅಲ್ಲ, ಭಗವಂತನನ್ನ ಮಾತ್ರ ಸ್ತೋತ್ರ ಮಾಡಬೇಕು, ರಾಜನನ್ನೇ ಅವನ ಕಣ್ಣೆದುರುಗಡೆ ನಾವು, ಸಮಕ್ಷ ಅಂದ್ರೆ ಕಣ್ಣಿನ ಎದುರುಗಡೆ ಅಂತ ಅರ್ಥ, ಕಣ್ಣೆದುರುಗಡೆ ಹೊಗಳ್ತೇವೆ ಅಂತ ಹೇಳಿದ್ರೆ, ಸಭ್ಯಾಹ ಸಭಾಸು ಸ್ಥಿತಾಹ ಸಭಾಪತಯ ಸ್ವಾತ್ಮಾನ್ವಸ್ತವಯಂತಿ. ಯಾವ ಸಭ್ಯರೂ ಕೂಡ ಸಭಾಪತಿಯನ್ನು ನಮ್ಮನ್ನು ಹೊಗಳುವುದಿಲ್ಲ. ನ ಸ್ಥಾವಯಂತಿ ಸ್ಥಾವಕೈ, ಬೇರೆ ಯಾರೋ ಹೊಗಳು ಭಟ್ರನ್ನ ಕರೆಸಿ, ಸ್ಥಾವಕರು ಅಂದ್ರೆ ಹೊಗಳು ಭಟ್ರು, ಅವರನ್ನ ಕರೆಸಿ ಹೊಗಳಿ ಅಂತ ಹೇಳೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಪ್ರಭವೋ ಹಿ ಆತ್ಮನ ಸ್ತೋತ್ರಂ ಜುಗುಪ್ಸಂತ್ಯಪಿ ವಿಶ್ರುತಾಹ ಶ್ರೀಮಂತಃ ಪರಮೋದಾರಾಹ ಪೌರುಷೇಯಂ ವಿಗರ್ಹಿತಃ. ಅಂದ್ರೆ ಪ್ರಭವ ಆತ್ಮನ ಸ್ತೋತ್ರಂ, ತನ್ನ ಸ್ತೋತ್ರವನ್ನು ಮಾಡಲಿಕ್ಕೆ ಅತ್ಯಂತ ಸಮರ್ಥರಾಗಿದ್ದಾರೆ ಎಲ್ಲರೂ ಕೂಡ. ಪ್ರಭವ ಈ ಆತ್ಮನಃ ಸ್ತೋತ್ರಂ ಅಲ್ಲ, ಹೀಗರ್ಥ. ಸಮರ್ಥ ಅನ್ನೋದಕ್ಕಿಂತ ಪ್ರಭವ ಅಂದ್ರೆ ಪ್ರಭುಗಳು. ಈ ಪ್ರಭು ಪ್ರಭು ಪ್ರಭವ ಬಹುವಚನ ಅಂದ್ರೆ ರಾಜರುಗಳು ಅಂತ ಅರ್ಥ.
ರಾಜರುಗಳು ಆತ್ಮನಃ ಸ್ತೋತ್ರಂ ವಿಶ್ರುತಾಹ ಕೇಳಿಸ್ಕೊಂಡ್ರೆ ಜುಗುಪ್ಸಂತಿ ಅವ್ರು ಬಹಳ ಜುಗುಪ್ಸೆ ಒಂಥರ ಸಂಕೋಚ ನಾಚಿಕೆ ಸ್ವಭಾವಕ್ಕೊಳಗಾಗ್ತಾರೆ. ಈ ಪ್ರಭುಗಳು ರಾಜರು ನಿಜವಾಗಿ ಒಳ್ಳೆಯ ರಾಜರುಗಳು ಅಂತ ಆದ್ರೆ ತಮ್ಮ ಹೊಗಳಿಕೆಯನ್ನು ಯಾರಾದ್ರೂ ಮಾಡಿದ್ರು ಅಂದ್ರೆ ಬಹಳ ಸಂಕೋಚಕ್ಕೊಳಗಾಗ್ತಾರೆ. ಶ್ರೀಮಂತಹ ಪರಮ ಉದಾರಾಹ ಪೌರುಷಂ ವಾ ವಿಗರ್ಹಿತ. ಶ್ರೀಮಂತಹ ಬರೀ ಸ್ವಲ್ಪ ನಾಚಿಕೆ ಸ್ವಭಾವ, ಪರಮ ಉದಾರಾಹ ಬೇಕಾದಷ್ಟು ದಾನ ಧರ್ಮ ಮಾಡತಕ್ಕಂಥ ಸ್ವಭಾವ ಇರುತ್ತೆ. ಆದ್ರೆ ಪೌರುಷಮ್ಮ ವಿಗರ್ಹಿತ, ತನ್ನ ಪೌರುಷವನ್ನ ತನ್ನ ಪರಾಕ್ರಮವನ್ನು ಯಾರಾದ್ರೂ ಹೊಗಳ್ತಾ ಇದ್ದಾರೆ ಅಂದ್ರೆ ಬಹಳ ಹ್ರೀ ಲಜ್ಜೆ ಎಂಬುದವರಿಗೆ ಬರುತ್ತೆ. ಅದರಿಂದಾಗಿ ಎದುರುಗಡೆ ದಯವಿಟ್ಟು ಹೊಗಳಬೇಡಿ ಅಂತ ಹೇಳ್ತಿದ್ದಾರೆ. ತಸ್ಮಾತ್ ಆದ್ದರಿಂದ ಅಸ್ಮದ್ ಉಪಾಶ್ರಿತಾನಿ ನನ್ನಿಂದ ಮಾಡಲ್ಪಟ್ಟಂತಹ ಕೆಲಸಗಳ ಬಗ್ಗೆ ಅಪೇಟ್ಯಂ ವಾಚಃ ಸುಳ್ಳಲ್ಲದ ಮಾತು ಸ್ತೋತ್ರಂ ಸ್ತುತಿಯನ್ನು ಅಲಂ ಚೆನ್ನಾಗಿ ಪರೋಕ್ಷೇ ಕರಿಷ್ಯತ ಪರೋಕ್ಷದಲ್ಲಿ ನನ್ನ ಬೆನ್ನ ಹಿಂದಿಂದಾಗಿ ನನಗೆ ಸ್ತೋತ್ರವನ್ನ ಮಾಡಿ. ಉತ್ತಮ ಶ್ಲೋಕ ಗುಣಾನುವಾದೇ ಸತಿ ಉತ್ತಮ ಶ್ಲೋಕ ಎಂಬುದಾಗಿ ಪ್ರಸಿದ್ಧರಾಗಿರ್ತಕ್ಕಂಥ ಪರಮಾತ್ಮ ಅವನ ಗುಣಾನುವಾದ ಮಾಡ್ಲಿಕ್ಕೆ ಬೇಕಾದಷ್ಟು ಅವಕಾಶ ಇರಬೇಕಾದ್ರೆ ಸಭ್ಯರು ಜುಗುಪ್ಸಿತಂ ಅತ್ಯಂತ ಕೆಳಗಿನವನಾಗಿರ್ತಕ್ಕಂತಹ ವ್ಯಕ್ತಿಯನ್ನ ನ ಸ್ತವಯಂತಿ ಸ್ತೋತ್ರ ಮಾಡುವುದಿಲ್ಲವಷ್ಟೇ. ಹಾಗಾಗಿ ನೀವು ನನ್ನ ಸ್ತೋತ್ರವನ್ನ ಮಾಡಬೇಡಿ ಎಂಬುದಾಗಿ ಪೃಥು ಋಷಿಮುನಿಗಳಿಗೆ ಆದೇಶವನ್ನು ಮಾಡ್ತಾ ಇದ್ದಾನೆ. ತಸ್ಮಾತ್ ಪರೋಕ್ಷೇ ಸ್ಮದುಪಾಶಿತಾನ್ಯಲಂ ಕರಿಷ್ಯತ ಸ್ತೋತ್ರಮವೇದ್ಯವಾಚಃ ಸತ್ಯುತ್ತಮ ಶ್ಲೋಕ ಗುಣಾನುವಾದೇ ಜುಗುಪ್ಸಿತಂ ನ ಸ್ತವಯಂತಿ ಸಭ್ಯಾಃ. ಶ್ರೀಕೃಷ್ಣಾರ್ಪಣಮಸ್ತು.